ನಮಗೆ ಸುಮಾರು ಇದರಿಂದ ತೆರಿಗೆನಲ್ಲಿ 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ ಕೂಡ ಮುಂದುವರಿತದೆ ರ್ಯಾಷನಲೈಸೇಷನ್. ಸುಮಾರು 15,000 ಕೋಟಿ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ. ಕೋಟಿ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರದ ಅಸಹಕಾರ ಮತ್ತು ಮಲ್ತಾಯಿ ಧೋರಣೆ ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆಮೇಲೆ ನಮ್ಮದು GDP ಬೆಳವಣಿಗೆ ಈ ವರ್ಷ ಅಂದರೆ 25-26 8.1. ರಾಷ್ಟ್ರದ್ದು GDP ಬೆಳವಣಿಗೆ ಎಷ್ಟಪ್ಪ ಅಂತಂದರೆ ನ್ಯಾಷನಲ್ ಅವರೇಜ್ 7.4. ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ GDP ಗ್ರೋತ್ ರೇಟ್ಗಿಂತ ಚೆನ್ನಾಗಿ ಇದ್ದೀವಿ. ಆಮೇಲೆ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 51,000 52,000 ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಅಂದರೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ 1,21,598 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಓನ್ಲಿ ಆನ್ 5 ಗ್ಯಾರಂಟೀಸ್: ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ. ಈ 5 ಯೋಜನೆಗಳ ಮೇಲೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ ಖರ್ಚು ಮಾಡಿದ್ದೀವಿ. ಅಂದರೆ ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಮುಂದಿನ ವರ್ಷ
ಅದರ ಮುಂದಿನ 26-27 ವರ್ಷಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳೇನಪ್ಪ ಇದೆ ಅಂತಂದರೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಆಯಿತು, ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪಾಸ್ ಆಯಿತು. ಅದರ ಪ್ರಕಾರ ಬಹಳ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಮತ್ತೆ ನಮ್ಮದು ಟೋಟಲ್ ಲಿಯಾಬಿಲಿಟಿ shall not cross 25% of the GDP. ಇದು ಬಹಳ ಇಂಪಾರ್ಟೆಂಟು. ಒಂದು ಫಿಸ್ಕಲ್ ಡಿಫಿಸಿಟ್ಟು GDPಯ 3% ಒಳಗಡೆ ಇರಬೇಕು. ಆಮೇಲೆ ಟೋಟಲ್ ಲಿಯಾಬಿಲಿಟಿ GDPಯ 25% ಒಳಗಡೆ ಇರಬೇಕು. ನಮ್ಮದು GDP ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33,05,500. 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ? 8,24,000 ಆಗುತ್ತೆ. ವಿ ಆರ್ ವಿತಿನ್ ದಿ 14,000 ಇಲ್ಲಿ 24 ಅಂತ ಇದೆಯಲ್ಲ, ಸರಿ ಇಲ್ವಾ? 824 ಹಾಕಿದ್ದಾರೆ. ನಾನು ಬಜೆಟ್ ಪುಸ್ತಕದಲ್ಲಿ ಓದದ್ದು 24. 824,389. ಇಲ್ಲಪ್ಪ, ನಾನು ಬಜೆಟ್ನಲ್ಲಿ ಪುಸ್ತಕದಲ್ಲಿ ಓದದ್ದು ಕೂಡ 8,24,000. ನಾನು ಅದನ್ನೇ ಹೇಳಿದ್ದು. ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 824,389 correct. Not 814, 824. 8,24,000 ಚಿಲ್ಲರೆ ಬರ್ತದೆ. 389. 8,24,389. ಅದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂತಂದ್ರೆ 24.94%. 24.94%. GDP ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 3% ಒಳಗಡೆ ಅಂತಂದ್ರೆ 2.95. ಸೊ ವಿ ಆರ್ ವಿತ್ ಇನ್ ದಿ ಲಿಮಿಟ್ ಅಲ್ವಾ? ನೀವು ಪೇಪರ್ನಲ್ಲೆಲ್ಲ ಬರೀತಾರೆ, ಸಾಲ ಮಾಡಿಬಿಟ್ಟಿದ್ದಾರೆ. ಇದೊಂದು ಇಂಪಾರ್ಟೆಂಟ್. 4 ವರ್ಷ ಆಮೇಲೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.